ಗಳಿಂದ ಜನರನ್ನು ಮರೆಸೋದಿಕ್ಕೆ ಇವರೇ ಸೃಷ್ಟಿ ಮಾಡಿರೋ ಮೀಡಿಯಾಗಳು ಬೇರೆ ಬೇರೆ ಎಮೋಷನಲ್ ಕಥೆಗಳನ್ನ ಡೈಲಿ ಬೇಸಿಸ್ ಅಲ್ಲಿ ಜನರ ತಲೆಗೆ ಬಿಡ್ತಾನೆ ಇರ್ತಾರೆ. ಮೀಡಿಯಾಗಳು ಜೋಕರ್ಗಳು. UI ಸಿನಿಮಾದಲ್ಲಿ ಉಪೇಂದ್ರ ಹೇಳಲಿಕ್ಕೆ ಹೊರಟಿರೋದೇ ಅದೇ. ಒಬ್ಬ ಜೋಕರ್ ಪಾತ್ರಧಾರಿಯಾಗಿ ಸೃಷ್ಟಿ ಮಾಡಿರುವಂತಹ ಸಾಧು ಕೋಕಿಲ ಮೀಡಿಯಾಗಳನ್ನ ಜೋಕರ್ ರೀತಿಯಾಗಿ ಬಿಂಬಿಸಿದ್ದಾರೆ. ಒಂದು ಡೈಲಾಗ್ ಹೇಳ್ತಾರೆ ಅವರು. ಒಬ್ಬ ಡೈರೆಕ್ಟರ್ ಮುಂದೆ ನಿಂತ್ಕೊಂಡು, ಕಲ್ಕಿ ಅವತಾರಿ ಒಬ್ಬ ಡೈರೆಕ್ಟರ್ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಈ ರಾಜಕಾರಣಿಗಳು, ಈ ರಾಜಕೀಯ ಪಕ್ಷಗಳು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಜನರ ದಾರಿ ತಪ್ಪಿಸಿ ಜಾತಿ ಜಾತಿ ಧರ್ಮಗಳ ನಡುವೆ ಬೆಂಕಿ ಹಚ್ತಾ ಇದ್ದಾರೆ. ಎಲ್ಲವನ್ನೂ ಮಾಧ್ಯಮಗಳು ಒಂದಷ್ಟು ಕಥೆಗಳನ್ನ ಕಟ್ಟಿ ಜನರ ದಾರಿ ತಪ್ಪಿಸೋದಕ್ಕೋಸ್ಕರವಾಗಿ ಡೈಲಿ ಬೇಸಿಸ್ ಮೇಲೆ ದಿನಗೂಲಿಯಾಗಿ, ನೋಡಿ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅಂದ್ರೆ, ಡೈಲಿ ಬೇಸಿಸ್ ದಿನಗೂಲಿಗಳಾಗಿ ಇವತ್ತು ಮೀಡಿಯಾಗಳು ರಾಜಕಾರಣಿಗಳ ಮುಖವಾಣಿಗಳಾಗಿ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರಾಗಿ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆ ಚಿತ್ರದ ಉಪೇಂದ್ರ ನಾಯಕ, ನಟ ಮತ್ತು ನಿರ್ದೇಶಕ ನೇರವಾಗಿ ಹೇಳ್ತಾರೆ. ಇದಕ್ಕಿಂತ ಹೀನಾಯ ಮಾತುಗಳು ಬೇಕಾ ನಿಮಗೆ? ಇದಕ್ಕಿಂತ ನಿಮ್ಮನ್ನ ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರೋ ಅನ್ನೋ ವಿಚಾರವನ್ನ ಜೋಕರ್ ರೀತಿಯಾಗಿ ಬಿಂಬಿಸ್ತಿದಾರಲ್ಲ ಸಿನಿಮಾದಲ್ಲಿ. ಆ ಡೈಲಾಗ್ ಹೇಳ್ತಾರಲ್ಲ, ಡೈಲಿ ಬೇಸಿಸ್ ದಿನಗೂಲಿಗಳಾಗಿ ಅಂತ ಹೇಳ್ತಾರಲ್ಲ, ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಈ ಮಾಧ್ಯಮಗಳಿಗೆ ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ವಾ? ನೀವು ಯಾವ ಸ್ಥಿತಿಗೆ ಹೋಗಿದ್ದೀರಿ, ನಿಮ್ಮನ್ನ ಯಾವ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ ಜನ ಅಂತೇಳಿ ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ನೀವು ಬದಲಾವಣೆ ಆಗಿದ್ದೀರಿ ಅಂತೇಳಿ ನಾವು ಅಕ್ಷರ ಮೀಡಿಯಾದಲ್ಲೂ ನಿಮ್ಗೆ ಹೇಳ್ತಾ ಬರ್ತಾ ಇದೀವಿ ಬದಲಾವಣೆ ಆಗಿ ಅಂತ. ಈಗ ಉಪೇಂದ್ರ UI ಸಿನಿಮಾದಲ್ಲಿ ನಿರ್ದೇಶಕ ಮತ್ತು ಕಲ್ಕಿಯ ನಡುವೆ ನಡೀತಾ ಇರುವಂತಹ ಚರ್ಚೆ, ಸಂವಾದದಲ್ಲಿ ಈ ಡೈಲಾಗ್ ಅನ್ನ ಹೇಳ್ತಾರೆ ಅವರು. ಅಂದ್ರೆ ನೀವು ಮಾಧ್ಯಮದವರು ಯಾವ ರೀತಿ ದಾರಿ ತಪ್ಪಿದ್ದೀರಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಯಾವ ನಟ ಹೇಳಿಲ್ಲ, ಯಾವ ನಟ ಸಿನಿಮಾ ಬಿಟ್ಟು ಯಾವ ನಟ ಹೇಳಿಲ್ಲ. ಯಶ್ ನಿಮ್ಮನ್ನು ಬೈದಿದ್ದಾರೆ, ಶಿವರಾಜ್ ಕುಮಾರ್ ನಿಮ್ ತಪ್ಪು ದಾರಿಗಳು ಹೇಳಿದ್ದಾರೆ, ಗುರು ಕಿರಣ್ ಹೇಳಿದ್ದಾರೆ, ಪ್ರಕಾಶ್ ರಾಜ್ ಹೇಳಿದ್ದಾರೆ, ಎಲ್ಲಾ ನಟರುಗಳು, ದರ್ಶನ್, ಸುದೀಪ್ ಎಲ್ಲರೂ ಸಹ ನಿಮ್ಮ ತಪ್ಪು ದಾರಿಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಸಿನಿಮಾದಲ್ಲಿಯೂ ಸಹ ನಿಮ್ಮ ದಾರಿ ತಪ್ಪುತ್ತಿರುವಂತಹ ದಾರಿಯನ್ನ ಉಪೇಂದ್ರರವರು ಕ್ಲೀನ್ ಆಗಿ ಹೇಳಿದ್ದಾರೆ. ಆದ್ರೂ ಸಹ ನಿಮಗೆ ಅದರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ನಾವು ತಪ್ಪು ಮಾಡ್ತಾ ಇದ್ದೀವಿ, ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ, ನಾವು ಸರಿ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ಲ. ನಿಮಗೆ ರಾಜಕೀಯ ಪಕ್ಷಗಳನ್ನ ಓಲೈಕೆ ಮಾಡಿ ಅವರು ಕೊಡುವಂತಹ ಒಂದಷ್ಟು ಲಾಭವನ್ನ ಪಡೆದು ನೀವು ಚಾನೆಲ್ ನಡೆಸೋದಾದ್ರೆ ನೀವು ಚಾನೆಲ್ ನಡೆಸುವಂತ ಅವಶ್ಯಕತೆ ಇಲ್ಲ. ಬಫೂನುಗಳಾಗಿ, ಜೋಕರ್ಗಳಾಗಿ ಇವತ್ತು ಒಂದು ಚಿತ್ರದಲ್ಲಿ ನಿಮ್ಮನ್ನ ತೋರಿಸ್ತಾರೆ ಅಂತಂದ್ರೆ ನೀವು ನಿಮ್ಮ ಆತ್ಮಸಾಕ್ಷಿಗಳನ್ನ ನೀವು ಕೇಳ್ಕೊಳ್ಬೇಕಾಗತ್ತೆ. ನಾವು ಹೋಗ್ತಾ ಇರುವಂತಹ ದಾರಿ ಸರಿನಾ ಅಂತೇಳಿ. ಜನರಿಗೆ ಸತ್ಯ ಬೇಕಾಗಿಲ್ಲ, ಆ ಸಿನಿಮಾದಲ್ಲಿ ಮುಂದುವರೆದವರು ಡೈಲಾಗ್ ಹೊಡಿತಾರೆ, ಒಂದು ಡೈಲಾಗ್ ಹೇಳ್ತಾರೆ ಅವರು. ಜನರಿಗೆ ಈ ಸಿನಿಮಾ ನೋಡಕ್ ಬಂದಿರೋದು ಬದಲಾವಣೆಗೆ ಅಲ್ಲ. ಈ ಸಿನಿಮಾದಲ್ಲಿ ಯಾವ್ದಾದ್ರು 2 ಪಂಚಿಂಗ್ ಡೈಲಾಗ್ ಇದೆಯಾ, ಪಂಚಿಂಗ್ ಡೈಲಾಗ್ ಕೇಳೋದಕ್ಕೋಸ್ಕರ ಬಂದಿದ್ದಾರೆ. ಜನರಿಗೆ ರಂಜನೀಯ ವಿಚಾರ ಬೇಕೇ ಹೊರತು ಸತ್ಯ ಬೇಕಾಗಿಲ್ಲ ಅಂತೇಳಿ ಉಪೇಂದ್ರ ನಿರ್ದೇಶಕನಿಗೆ ಹೇಳ್ತಾರೆ. ಕಲ್ಕಿ ಪಾತ್ರಧಾರಿ ಆ ಸತ್ಯ ಅನ್ನ ನಿರ್ದೇಶಕನಿಗೆ ಹೇಳ್ತಾರೆ. ಇವತ್ತು ಅದೇ ಬೇಕಾಗಿರುವಂತದ್ದು. ನೋಡಿ, ವಿಜಯ ಟೈಮ್ಸ್ ನ ವಿಜಯಲಕ್ಷ್ಮಿ ಶಿಬಿರೂರವರು ತನ್ನ ಜೀವವನ್ನ ಒತ್ತೆ ಇಟ್ಟು ಅವರು ಭ್ರಷ್ಟಾಚಾರವನ್ನ ಬಯಲಿಗೆ ಎಳಿತಾರೆ. ಯಾರಾದ್ರೂ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ? ಅವರ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ? ಖಂಡಿತ ನೋಡ್ತಾ ಇಲ್ಲ. ನಿಮ್ಮ ಅಕ್ಷರ ಮೀಡಿಯಾ ಇವತ್ತಿನವರೆಗೂ, ಪ್ರಾರಂಭ ಆದ 2.5 ವರ್ಷದಿಂದ ಇವತ್ತಿನವರೆಗೂ ನಿರಂತರವಾಗಿ ಸಾಮಾಜಿಕ ಬದ್ಧತೆಯಿಂದ ನಡೀತಾ ಇರುವಂತಹ ತಪ್ಪುಗಳ ಬಗ್ಗೆ ಹೇಳ್ತಾ ಇದೆ. ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ನಮಗೆ ಸಿಗುವಂತ ಸಮಯವನ್ನ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಎಷ್ಟು ಜನ ಪ್ರೋತ್ಸಾಹ ಸಿಗ್ತಾ ಇದೆ ನಮಗೆ? ಇಲ್ಲ. ಅದೇ ರಂಜನೀಯವಾಗಿ ಕಥೆಗಳನ್ನ ಕಟ್ಟಿ ಏನೇನೋ ಹಾಕಿ ಟೈಮ್ ಲೈನ್ ತಮ್ ಲೈನ್ ಅಲ್ಲಿ ಒಂದಾಕಿ ಒಳಗಡೆ ಒಂದಾಕಿ ರಂಜನೀಯವಾಗಿ ಹೇಳುವಂತಹ ಚಾನೆಲ್ಗಳು ಎಷ್ಟು ಚೆನ್ನಾಗಿ ವ್ಯೂಸ್ಗಳು ಪಡಿತಾ ಇದಾವೆ, ಎಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ. ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ, ಜನ ಇದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೂ ಸಹ ವಿಜಯಲಕ್ಷ್ಮಿ ಅವರು ಅವರ ಪ್ರಯತ್ನ ಬಿಡ್ತಾ ಇಲ್ಲ. ನಾವು ನಿಮ್ಮ ಅಕ್ಷರ ಮೀಡಿಯಾದವರು ಆ ಪ್ರಯತ್ನ ಬಿಡ್ತಾ ಇಲ್ಲ. ಉಪೇಂದ್ರ ಅವರು ಸಹ ಆ ಪ್ರಯತ್ನ ಬಿಡ್ತಾ ಇಲ್ಲ. ಇಲ್ಲಿ ಜನರ ಮೆಂಟಾಲಿಟಿ ಬದಲಾವಣೆ ಆಗಬೇಕು.
ನಾವು ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರಕ್ಕೋಸ್ಕರವಾಗಿ ಎಷ್ಟೆಲ್ಲ ಹೋರಾಟ ಮಾಡಿದ್ದಾರೆ ಅನ್ನೋ ಅರಿವು ನಮಗಿಲ್ಲ. ನಮ್ಮ ರಾಜಕಾರಣಿಗಳು, ಜನಸೇವಕರು, ಜನಪ್ರತಿನಿಧಿಗಳು, ಆ ಜನಪ್ರತಿನಿಧಿಗಳು ಜನಸೇವಕರಾಗಿರ್ಬೇಕಾಗಿದ್ದಂಥವ್ರನ್ನ ಅವರನ್ನ ಮಹಾರಾಜರನ್ನಾಗಿ ಕೂತಿದ್ದೀವಿ. ದೇವರ ಹೆಸರಿನಲ್ಲಿ, ದೇವರ ಹೆಸರುಗಳಲ್ಲಿ ಅಲ್ಲಿ ಹಣ ಮಾಡ್ತಾ ಇದ್ದಾರೆ, ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಭಾವನೆಗಳನ್ನ ಬಿತ್ತಿ ದೇವರ ಫೋಟೋಗಳನ್ನ ಇಟ್ಕೊಂಡು ಬಡ್ಡಿ ಲೇವಾದೇವಿ ಮಾಡ್ತಾ ಇದ್ದಾರೆ, ಊರನ್ನ ಬಿಡಿಸ್ತಾ ಇದ್ದಾರೆ. ಅಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ದನಿನೇ ಎತ್ತೋದಿಲ್ಲ. ಆದರೂ ಸಹ ನಾವು ಹಿಂದುತ್ವ 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 ಅಂತ ಹೇಳ್ತೀವಿ. ಇದನ್ನ ಯಾವ ಮಾಧ್ಯಮಗಳು ತೋರಿಸೋದಿಲ್ಲ. ಯಾಕೆ? ಅಲ್ಲಿಂದ ಏನೋ ಒಂದು ಪ್ರಸಾದ ಬಂದಿರುತ್ತೆ ಇವರಿಗೆ, ಅಲ್ಲಿ ಏನೋ ಒಂದು ಪ್ರಸಾದ ಬಂದಿರುತ್ತೆ. ಇವರಿಗೆ ಗಂಡಸ್ತನನೇ ಇಲ್ಲ. ಇವರಿಗೆ ಆ ಗಂಡದ ಸ್ತನನೇ ಇಲ್ಲ. ಇವರಿಗೆ ಬೇಕಾಗಿರೋದಷ್ಟೇ. ಎಲ್ಲ ಒಂದು ಕಡೆ ರೆವಿನ್ಯೂ ಬರುತ್ತೆ, ಅಷ್ಟು ಮಾತ್ರ ಮಾತನಾಡಬೇಕು. ನ್ಯಾಯಕ್ಕೋಸ್ಕರವಾಗಿ ಮಾತಾಡುವಂತವ್ರಲ್ಲ ಇವರು. ನ್ಯಾಯ ಕೊಡಿಸ್ಬೇಕು ಅಂತ ಮಾತನಾಡುವಂತವ್ರಲ್ಲ ಇವರು. ಇದು ನಮ್ಮ ದೇಶ ಯಾಕೆ ಇವತ್ತು ಈ ಪರಿಸ್ಥಿತಿಯಲ್ಲಿದೆ? ಲೋಕಸಭೆಯ ಅಧಿವೇಶನ ನಡೆಯುತ್ತೆ, ಅಲ್ಲಿ ಲೋಕಸಭೆ ಅಧಿವೇಶನವನ್ನು ಹಾಳು ಮಾಡ್ತಾ ಇದ್ದಾರೆ. ಎರಡೂ ಪಕ್ಷಗಳು ಹಾಳು ಮಾಡ್ತಾ ಇದ್ದಾರೆ. ಅವರಿಗೆ ಛೀಮಾರಿ ಹಾಕಬೇಕು ಅಂತೇಳಿ ಮೀಡಿಯಾಗಳಿಗೆ ಅನಿಸ್ತಾ ಇಲ್ಲ. ಕರ್ನಾಟಕದ ವಿಧಾನಸಭೆ ಇಷ್ಟೆಲ್ಲ ಕೋಲಾಹಲವಾಗಿ ಅಲ್ಲೋಲ ಕಲ್ಲೋಲ ಮಾಡಿ ಒಂದು ಹೆಣ್ಣು ಮಗಳಿಗೆ ಮತ್ತೇನೋ ಬಳಸಿದ್ರು, ಮತ್ತೇನೋ ಇನ್ನೊಂದು ಬಳಸಿದ್ರು. ಆದ್ರೆ ಇಡೀ ಸದನವನ್ನ ಹಾಳು ಮಾಡಾಕದ್ರಲ್ಲ. ಅಂಥ ವ್ಯಕ್ತಿಗೆ ಸ್ವಾಗತ ಕೋರ್ತಾರೆ ಅಂತಂದಾಗ ಅವರಿಗೆ ಛೀಮಾರಿ ಹಾಕ್ಬೇಕಾಗಿತ್ತಲ್ವ ಮಾಧ್ಯಮಗಳು? ಮಾಡ್ತಾ ಇರೋದೇನ್ರಿ? ಓಲೈಸ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ತಲೆ ಚೆಚ್ಕೊಂಡಿರುವಂತಹ ಒಬ್ಬ ವೀರನನ್ನ ಇಟ್ಕೊಂಡು ಅವರನ್ನು ವೀರಶೂರ ಅಂತ ಮೆರೆಸ್ತಾ ಇದ್ದೀರಲ್ಲ. ಜನರ ಎಷ್ಟು ಕೋಟಿ ರೂಪಾಯಿ ಹಾಳಾಗೋಗಿದೆ ಅಂತ ಏನಾದ್ರೂ ನಿಮಗೆ ಗೊತ್ತಿದೆಯಾ? ನಿಮಗೆ ಬೇಕಾಗಿಲ್ಲ, ನಿಮ್ಗದು ಬೇಕಾಗಿಲ್ಲ. ನಿಮ್ಮ ತಪ್ಪುಗಳನ್ನ ಎಷ್ಟು ರೀತಿಯಾಗಿ ಹೇಳ್ತಿದ್ರು ಸಹ ದರ್ಶನ್ ಹೇಳ್ತಾರೆ, ಶಿವರಾಜ್ ಕುಮಾರ್ ಹೇಳ್ತಾರೆ, ಕಿಶೋರ್ ಹೇಳ್ತಾರೆ. ಎಲ್ಲರೂ ಯಾಕೆ ಹೇಳ್ತಾರೆ ಅಂದ್ರೆ ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾರೆ. ಸರಿ ದಾರಿಗೆ ಬನ್ನಿ ಅಂತ ಹೇಳ್ತಾ ಇರುವಂತದ್ದು, ನಿಮ್ಮ ದಾರಿಯನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು. ಅದೇ ವಿಚಾರವಾಗಿ ಇವತ್ತು ಉಪೇಂದ್ರ ಸಹ ಇವತ್ತಿನ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೋಸ್ಕರವಾಗಿ ಈ ಚಿತ್ರದಲ್ಲಿ ಏನೇನ್ ತೋರಿಸ್ಬೇಕು ಎಲ್ಲವನ್ನೂ ಸಹ ತೋರಿಸಿ ಕನ್ಫ್ಯೂಷನ್ ಅಲ್ಲಿ ಇಟ್ಟಿದ್ದಾರೆ. ಆದರೂ ಸಹ ನಿಮಗೆ ತಿಳಿಸಬೇಕಾದಂತಹ ವಿಚಾರವನ್ನ ತಿಳಿಸಿದ್ದಾರೆ. ಇಡೀ ಪ್ರಕೃತಿಯ ನಾಶ ಮಾಡ್ತಾ ಇರುವಂತಹ ವಿಚಾರ, ಜನರ ಲಾಭಕ್ಕೋಸ್ಕರವಾಗಿ, ಜನರ ಸ್ವಾರ್ಥಕ್ಕೋಸ್ಕರವಾಗಿ ಪ್ರಕೃತಿ ಮಾತೆಯ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಉಪೇಂದ್ರ ಅವರು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಯಾವುದೋ ಸಿನಿಮಾಗೆ ರಿವ್ಯೂ ಕೊಡ್ತೀರಿ, ಅದು ಯಾವುದೋ ಪುಷ್ಪ 2 ಅಂತೆ, ಅದು ಯಾವುದೋ ಇನ್ನೊಂದು ಸಿನಿಮಾಗೆ ರಿವ್ಯೂ ಕೊಡ್ತೀರಿ, ಅದಕ್ಕೆ ಪ್ರಚಾರ ಕೊಡ್ತೀರಿ. ಇಂತಹ ಸಿನಿಮಾಗಳಿಗೆ ಆ ಪಬ್ಲಿಕ್ ಟಿವಿ ಒಂದು ಆ ಲಹರಿ ಸಂಸ್ಥೆಯವರು ಅಂದ್ರೆ ಅವರು ಪಬ್ಲಿಕ್ ಟಿವಿಯ ಪಾಲುದಾರರಾಗಿರೋದಕ್ಕೆ ಪಬ್ಲಿಕ್ ಟಿವಿ ಅವರು UA ಸಿನಿಮಾವನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವ ಚಾನೆಲ್ಗಳು ಅವರು ಕುತ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡಿದಿರಿ? ಇಲ್ಲಿ ಮೀಡಿಯಾಗಳನ್ನ ಜೋಕರ್ಗಳಾಗಿ ತೋರಿಸಿದಾರಲ್ಲ, ಈ ಜೋಕರ್ಗಳಾಗಿ ತೋರಿಸಿರುವಂತಹ ಉಪೇಂದ್ರ ಅವರ ಇದನ್ನ ಎಷ್ಟು ಜನ ಅದನ್ನ ನೋಡಿದಿರಿ? ನಾವು ಅವ್ರು ಹೋಗ್ತಾ ಇರುವಂತಹ ತಪ್ಪುಗಳನ್ನ ನೀವು ರಿಯಲೈಸ್ ಯಾವಾಗ ಮಾಡ್ಕೊಂಡಿದ್ದೀರಿ? ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪ ಅಂತೇಳಿ ನಿಮಗೆ ನೀವು ಮನವರಿಕೆ ಯಾವತ್ತು ಮಾಡ್ಕೊಂಡಿದ್ದೀರಿ? ಮಾಡ್ಕೊಳ್ತಿಲ್ಲ. ನಿಮ್ಗೆ ಅದು ಬೇಕಾಗೂ ಇಲ್ಲ. ದಿನಗೂಲಿ ಕೆಲಸ ಮಾಡೋನು ಜೀವನ ಮಾಡ್ತಾನೆ. ನೀವು ಪತ್ರಕರ್ತರು, ಓದ್ಕೊಂಡಿರುವಂತವ್ರು, ನಿಮಗೆ ಜವಾಬ್ದಾರಿ ಕೊಟ್ಟಿರುವಂತದ್ದು, ಈ ಸಂವಿಧಾನ ನಿಮಗೆ ಸ್ವತಂತ್ರ ಕೊಟ್ಟಿರುವಂತದ್ದು. ಆ ಸಂವಿಧಾನವನ್ನ ಬಳಸ್ಕೊಳ್ಬೇಕಾಗಿರುವಂತವ್ರು ಯಾರು? ಆ ಸಂವಿಧಾನದ ಆಶಯಗಳಂತೆ ನಡ್ಕೊಳ್ಬೇಕಾಗಿರುವಂತವ್ರು ಯಾರು? ರಾಜಕಾರಣಿಗಳ ಓಲೈಕೆಯೇ ಜೀವನ ಅಲ್ಲ. ರಾಜಕೀಯ ಪಕ್ಷಗಳನ್ನ ಪ್ರಚಾರ ಮಾಡುವುದೇ ನಿಮ್ಮ ಉದ್ಯಮ ಅಲ್ಲ. ನೀವು ಪತ್ರಕರ್ತರು ಅಂತಂದ್ರೆ ಸರಿದಾರಿಗೆ ಹೋಗ್ಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ. ಅದನ್ನ ನೀವು ಮಾಡ್ತಾ ಇಲ್ಲ. ಜನಸಾಮಾನ್ಯ ನಿಮ್ಮನ್ನ ನಂಬೋದನ್ನೇ ಬಿಟ್ಟಿದ್ದಾನೆ. ಮುಂದೊಂದು ದಿವಸ ನೀವು ಏನು ಇಲ್ಲದಂಗೆ ಆಗ್ತೀರಿ. TRP 100-120 ಇರುವಂತದ್ದು ಇವತ್ತು 10-15 ಬಂದು ಕುಸ್ತೋಗಿದೆ. ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ರೀತಿಯಲ್ಲಿ ಮುಂದೊಂದು ದಿವಸ ಎಲ್ಲಾ ಚಾನೆಲ್ಗಳು ಬಂದಾಗಿ ಕೊನೆಗೆ ಯೂಟ್ಯೂಬ್ ಚಾನೆಲ್ಗಳ ಇವತ್ತು ರಾರಾಜಿಸುವಂತ ದಿನ ಬರುತ್ತೆ. ನಿಮ್ಮ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದ್ದೀರಿ. ಪವರ್ ಟಿವಿಯಲ್ಲಿದ್ದಂತಹ ಚಂದನ್ ಶರ್ಮಾ ಹಾರಿ ವಿಸ್ತಾರಕ್ಕೆ ಬಂದು ವಿಸ್ತಾರ ಮುಚ್ಚೋದ್ಮೇಲೆ ಚಂದನ್ ಶರ್ಮಾ ಎಲ್ಲಿ ಹೋದ್ರು? ಇದೇ ರೀತಿ ಎಲ್ಲಾ ಚಾನೆಲ್ಗಳು ಆಗೋದು. ನೀವು ಎಲ್ಲಿವರೆಗೂ ನೀವು ಎಚ್ಚೆತ್ಕೊಳ್ಳಲು ಜಾಗೃತಿ ಆಗೋದಿಲ್ವೋ
ಅಲ್ಲಿಯವರೆಗೂ ನಿಮ್ಮ ಸ್ಥಿತಿ ಅತಂತ್ರವಾಗಿರುತ್ತೆ. ಜೋಕರ್ಗಳಾಗಿ ನಿಮ್ಮನ್ನ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮುಂದಾದರೂ ಬದಲಾವಣೆ ಆಗಿ ದರ್ಶನ್ ಮನೆಗೆ ಹೋದ್ರು, ದರ್ಶನ್ ಫಾರಂ ಹೋದ್ರು, ದರ್ಶನ್ ಸಿಸಿ ಕ್ಯಾಮ್ರಾ ತೆಗೆಸಿದ್ರು, ದರ್ಶನ್ ಗ್ರೀನ್ ಕಾರ್ಪೆಟ್ ಹಾಕಿದ್ರು. ಇಂತಹ ವಿಚಾರಗಳನ್ನ ಮಾಡೋದಕ್ಕಿಂತ ಮೊದಲು ಈ ರಾಜಕಾರಣಿಗಳು ಈ ಭ್ರಷ್ಟ ವ್ಯವಸ್ಥೆ ಏನಿದೆಯಲ್ಲ, ಈ ಭ್ರಷ್ಟ ವ್ಯವಸ್ಥೆಯನ್ನ ತೊಡೆದು ಹಾಕೋದಕ್ಕೆ ಏನ್ ಮಾಡಬಹುದು ಅಂತೇಳಿ ಎಲ್ಲಾ ಪತ್ರಕರ್ತರು ಒಂದು ಸರಿ ಕೂತ್ಕೊಂಡು ಸಮಾಲೋಚನೆ ಮಾಡ್ಕೊಂಡೋಗಿ, ರಾಜಕಾರಣಿಗಳ ಮನೆಗೆ ಹೋಗಿ ಊಟ ಮಾಡೋದಲ್ಲ, ಇಲ್ಲಿ ಸಮಾಜವನ್ನ ಸರಿ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ಮೀಟಿಂಗ್ ಮಾಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.